ಈ ಪಿತೃಗಳ ನಿರೂಪಣೆ ಆಗ್ತಾ ಇದೆ. 4 ಗಣ, ಅದರಲ್ಲಿ ಒಂದು ಗಣದ ನಿರೂಪಣೆ ಮಾಡಿದ್ದಾರೆ. ಅಗ್ನಿಶ್ವಾತ್ತ ಅಂತ ಇನ್ನೊಂದು ಗಣ ಇದೆ. ಆ ಅಗ್ನಿಶ್ವಾತ್ತ ಗಣ ಏನಿದೆ, ಪಿತೃಗಳ ಗಣ, ಅವರಿಗೆ ಹುಟ್ಟಿದಂಥವಳು ಮಾನಸ ಕನ್ಯಾ. 10 ಜನ ಇದ್ದಾರೆ. ಆ 10 ಜನರಿಗೆ ಸೇರಿ ಒಬ್ಬಳು ಮಗಳು ಹುಟ್ಟುತ್ತಾ ಇದ್ದಾಳೆ. ಮಾನಸ ಕನ್ಯಾ, ಮನಸ್ಸಿನಿಂದ ಹುಟ್ಟಿದಂತಹ ಒಬ್ಬಳು ಮಗಳು. ಅವಳ ಹೆಸರು ಅಚ್ಛೋದ ಅಂತ. ಅವಳು ತಪಸ್ಸನ್ನು ಮಾಡ್ತಾ ಇದ್ದಾಳೆ. 1000 ವರ್ಷ, ದಿವ್ಯಂ ವರ್ಷ ಸಹಸ್ರಕಂ, ದೇವಮಾನದಲ್ಲಿ 1000 ವರ್ಷ ತಪಸ್ಸನ್ನು ಮಾಡಿದ್ದಾಳೆ. ಅವಳ ಆ ತಪಸ್ಸಿಗೆ ಮೆಚ್ಚಿ ಪಿತೃಗಳೆಲ್ಲ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ದಿವ್ಯ ರೂಪವನ್ನು ಸ್ವೀಕಾರ ಮಾಡಿಕೊಂಡು ಬಂದಿದ್ದಾರೆ. ಅವರು ಬಂದು ಅವಳಿಗೆ ಅನುಗ್ರಹ ಮಾಡೋದಕ್ಕೆ ಅಂತ ಬಂದಿದ್ದಾರೆ. ಇವಳು 1000 ವರ್ಷ ತಪಸ್ಸನ್ನು ಮಾಡಿ ಕಣ್ಣು ತೆಗಿತಾ ಇದ್ದಾಳೆ. ಎಲ್ಲ ಅದ್ಭುತವಾದಂತಹ ವಸ್ತ್ರಗಳನ್ನು ತೊಟ್ಟಿರುವಂತಹ, ದಿವ್ಯ ಮಾಲ್ಯಗಳನ್ನು ಧಾರಣೆ ಮಾಡಿರುವ, ಅದ್ಭುತವಾದ ತೇಜೋ ರೂಪಗಳನ್ನು ಹೊಂದಿರುವಂತಹ ಆ ದೇವತೆಗಳು ಎದುರಿನಲ್ಲಿ ಸಮ್ಮುಖದಲ್ಲಿ ನಿಂತಿದ್ದಾರೆ. ಅವರನ್ನು ನೋಡುವಾಗ ಅಮಾವಸು ಅಂತನೋ ಒಬ್ಬ ಪಿತೃ, ಅವರನ್ನು ನೋಡ್ತಾನೆ ಇವಳ ಮನಸ್ಸು ಕರಗಿ ಹೋಗಿದೆ. ಅಚ್ಚೋದ, ನಿನಗೇನು ವರ ಬೇಕು ಅಂತ ಅವರೆಲ್ಲ ಕೇಳ್ತಾ ಇದ್ದಾರೆ. ಇವಳಿಗೆ ಆ ವರದ ಕಡೆ, ವರವನ್ನು ಪಡೆದುಕೊಳ್ಳಬೇಕು ಅಂತನೋ ಕಡೆ ಗಮನ ಇಲ್ಲ. ಅಮಾವಸುವನ್ನು ನೋಡಿ ಅವಳು ಮೋಹಿತಳಾಗಿದ್ದಾಳೆ. ನಂತರದಲ್ಲಿ ಅವಳು ಅಮಾವಾಸ್ಯ ಅಂತ ನಾಮವನ್ನು ಪಡೀತಾ ಇದ್ದಾಳೆ. ನಂತರದಲ್ಲಿ ಅವಳ ಈ ಮನೋಭಾವವನ್ನು ಗುರುತಿಸಿದಂತಹ ದೇವತೆಗಳು ಯಾಕೆ ಹೀಗಿದ್ದೀಯಾ ಅಂತ ಬೈದಿದ್ದಾರಂತೆ. ಆವಾಗ ನಾಚಿಕೆ ಆಗಿದೆ ಅವಳಿಗೆ. ಸಾ ಪಿತೃನ್ ಪ್ರಾರ್ಥಯ ಮಾಸ ಪುರೇ ಚಾತ್ಮ ಪ್ರಸಿದ್ಧಯೇ, ಅವಳು ಮತ್ತೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಅಪರಾಧವನ್ನು ಮಾಡಿದ್ದೇನೆ ಅಂತ ಹೇಳಿದಾಗ, ಅದಕ್ಕೆ ನೀನು ಮಾಡಿದ ತಪಸ್ಸು ಸಫಲ ಆಗತ್ತೆ, ಇದು ವ್ಯರ್ಥ ಆಗೋದಿಲ್ಲ, ನಿನಗೆ ಯೋಗ್ಯ ಫಲಪ್ರಾಪ್ತಿ ಆಗತ್ತೆ. ಒಂದು ವಿಷಯವನ್ನು ಹೇಳ್ತಾರೆ, ಬಹಳ ಅಮೂಲ್ಯವಾಗಿರುವಂತಹ ವಿಷಯ. ಸದ್ಯ ಫಲಂತಿ ಕರ್ಮಾಣಿ ದೇವತ್ವೇ ಪ್ರೇತ್ಯ ಮಾನುಷೇ. ನಮಗೆ ಎಷ್ಟೋ ಬಾರಿ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರ್ತಾ ಇರುತ್ತೆ, ನಾವು ಇಷ್ಟೆಲ್ಲ ಒಳ್ಳೆಯ ಕೆಲಸ ಮಾಡಿಕೊಂಡೇ ಬಂದಿದ್ದೇವೆ, ನಮಗೆ ಯಾಕೆ ಹೀಗೆ ಕೆಟ್ಟದ್ದಾಗ್ತಾ ಇದೆ, ನಾವು ಯಾಕೆ ಇಷ್ಟು ಕಷ್ಟ ಅನುಭವಿಸ್ತಾ ಇದ್ದೇವೆ. ಕೆಲವರನ್ನು ನೋಡಿ ನಮಗನಿಸುತ್ತೆ, ನಮ್ಮನ್ನು ನಾವು ಮೆಲುಕು ಹಾಕುವಾಗ ಕೆಲವೊಮ್ಮೆ ಹೀಗೆ ಅನಿಸುತ್ತೆ. ನಮ್ಮ ತಪ್ಪು ನಮಗೆ ಕಂಡಿರೋದಿಲ್ಲ, ಬೇರೆ ವಿಷಯ. ಆದರೂ ಕೆಲವೊಮ್ಮೆ ಈ ಮಾತನ್ನು ನಾವು ಹೇಳುವಂಥದ್ದಿದೆ, ತಪ್ಪು ಮಾಡಿದಂಥವ್ರು ಎಷ್ಟು ಚೆನ್ನಾಗಿದ್ದಾರೆ, ಆರಾಮಾಗಿದ್ದಾರೆ, ಆದರೆ ಯಾರು ಒಳ್ಳೆಯ ರೀತಿಯಲ್ಲಿ ಇದ್ದಾರೆ ಅವರೆಲ್ಲ ತುಂಬ ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತ ಅನೇಕ ದೃಷ್ಟಾಂತವನ್ನು ನಾವು ನೋಡ್ತಾ ಇರ್ತೇವೆ. ಅದಕ್ಕೆ ಒಂದು ಒಳ್ಳೆಯ ಉತ್ತರವನ್ನು ಈ ಸಂದರ್ಭದಲ್ಲಿ ಆ ಪಿತೃ ದೇವತೆಗಳು ಹೇಳ್ತಾ ಇದ್ದಾರೆ. ಮಾಡಿದ ಕರ್ಮಕ್ಕೆ ಫಲಪ್ರಾಪ್ತಿ ಯಾವಾಗ? ದೇವತೆಗಳಿಗೆ ಕರ್ಮ ಮಾಡ್ತಾ ಇದ್ದಾಗ ಫಲ ಸಿಗತ್ತಂತೆ. ಅವರು ಕರ್ಮ ಯಾವಾಗಲೂ ಮಾಡೋದು, ಯಾವಾಗಲೂ ಫಲ ಸಿಗೋದು ಅಂತಿಲ್ಲ. ಸದ್ಯ ಫಲಂತಿ ಕರ್ಮಾಣಿ ದೇವತ್ವೇ, ದೇವತೆಗಳಿಗೆ ಕರ್ಮ ಮಾಡ್ತಾ ಇದ್ದ ಹಾಗೆ ಫಲ, ಮನುಷ್ಯರಿಗೆ ಹಾಗಲ್ಲ. ಪ್ರೇತ್ಯ ಮಾನುಷೇ, ಮನುಷ್ಯರಿಗೆ ಕರ್ಮದ ಫಲ ಕೂಡಲೇ ಸಿಗಲ್ಲ. ಈಗ ಒಳ್ಳೆಯ ಕೆಲಸ ಮಾಡಿದರೆ ಜನ್ಮಾಂತರದಲ್ಲಿ ಒಳ್ಳೆಯ ಫಲ ಸಿಗತ್ತೆ. ಇವತ್ತು ಒಬ್ಬನು ಸುಖವಾಗಿದ್ದಾನೆ, ಅವನು ಅನ್ಯಾಯಗಳನ್ನೇ ಮಾಡ್ಕೊಂಡಿದ್ದಾನೆ, ಅವನು ಸುಖವಾಗಿದ್ದಾನೆ ಅಂತಂದರೆ ಜನ್ಮಾಂತರದಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದಾನೆ, ಅದಕ್ಕೆ ಇವತ್ತು ಅವನು ಸುಖವಾಗಿದ್ದಾನೆ. ನಾವಿವತ್ತು ಕಷ್ಟ ಅನುಭವಿಸ್ತಾ ಇದ್ದೇವೆ ಅಂತಂದರೆ ಒಳ್ಳೆಯ ಕೆಲಸ ಮಾಡಿ ನಾವು ಕಷ್ಟ ಅನುಭವಿಸ್ತಾ ಇದ್ದೇವೆ ಯಾಕೆ ಅಂತ ಪ್ರಶ್ನೆ ಬಂದರೆ, ನಾವು ಹಿಂದೆ ಮಾಡಿದ ತಪ್ಪುಗಳಿಗೆ ಇವತ್ತು ನಾವು ಅನುಭವಿಸ್ತಾ ಇದ್ದೇವೆ. ಇವತ್ತು ಒಳ್ಳೆಯ ಕೆಲಸ ಮಾಡಿದರೆ ಜನ್ಮಾಂತರದಲ್ಲಿ ಒಳ್ಳೆಯ ಫಲವನ್ನು ಅನುಭವಿಸ್ತೇವೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಪ್ರೇತ್ಯ ಮಾನುಷೇ, ಮನುಷ್ಯನಾದವನು ಯಾವತ್ತೂ ಕೂಡ ಪ್ರೇತ್ಯ ಅಂದರೆ ಈ ಶರೀರವನ್ನು ಬಿಟ್ಟು ಶರೀರಾಂತರವನ್ನು ಹೊಂದಿದ ಮೇಲೆ ಅದರ ಫಲವನ್ನು ಅನುಭವಿಸ್ತಾ ಇದ್ದಾನೆ. ನೀನು ಮಾನುಷ ಯೋನಿಯಲ್ಲಿ ಬಂದವಳಾದ್ದರಿಂದ ನೀನು ಮಾಡಿದ ಕರ್ಮಕ್ಕೆ ನಿನಗೆ ಉತ್ತಮವಾದ ಫಲಪ್ರಾಪ್ತಿ. ದಿವ್ಯ ವರ್ಷ ಸಹಸ್ರ 1000 ವರ್ಷ ತಪಸ್ಸನ್ನು ಮಾಡಿದ್ದೀಯಾದ್ದರಿಂದ ನಿನಗೆ ಒಳ್ಳೆಯ ಫಲಪ್ರಾಪ್ತಿ ಆಗ್ತಾ ಇದೆ. ನೀನು ಮುಂದೆ ಭೂಮಿಯಲ್ಲಿ ಹುಟ್ಟುತ್ತಾ ಇದ್ದೀಯಾ. ದ್ವಾಪರ ಯುಗದಲ್ಲಿ ಮತ್ಸ್ಯಯೋನಿಜ, ಮತ್ಸ್ಯಕನ್ಯೆಯಾಗಿ ಬರ್ತಾ ಇದ್ದೀಯಾ. ನಿನ್ನನ್ನು ಪರಾಶರ ಋಷಿಗಳು ಪಾಣಿಗ್ರಹಣ ಮಾಡ್ತಾ ಇದ್ದಾರೆ. ನಿನ್ನಲ್ಲಿ ಸಾಕ್ಷಾತ್ ದೇವರೇ ವೇದವ್ಯಾಸರಾಗಿ ಅವತಾರವನ್ನು ಮಾಡ್ತಾ ಇದ್ದಾರೆ ಅಂತನ್ನುವ ಅನುಗ್ರಹವನ್ನು ಅವಳಿಗೆ ಮಾಡಿದ್ದಾರೆ. ಹೀಗೆ ಅಚ್ಚೋದ ಅವಳು ಸತ್ಯವತಿಯಾಗಿ ಜನ್ಮವನ್ನು ಪಡೆದು ವೇದವ್ಯಾಸ ದೇವರ ತಾಯಿ ಅಂತ ಪ್ರಸಿದ್ಧಳಾಗ್ತಾ ಇದ್ದಾಳೆ.
ಅಚ್ಚೋದ ದೇಹತ್ಯಾಗ ಮಾಡಿದ್ದು ಹೇಗೆ ಅಂತಂದರೆ ನದಿಯಾಗಿ ಹರಿದಿದ್ದಾಳಂತೆ, ಅಲ್ಲಿ ಸರೋವರ ಆಗ್ತಾ ಇದ್ದಾಳೆ ಅಂತ ಹೇಳಿದ್ದಾರೆ. ಕಾಶ್ಮೀರದಲ್ಲಿ ಇವತ್ತಿಗೂ ಕೂಡ ಅದು ಸರೋವರ ಇದೆ ಅಂತ ಹೇಳ್ತಾ ಇದ್ದಾರೆ. ಅಚ್ಛಾವತು ಅಂತ ಅದನ್ನು ಇವತ್ತು ಕಾಶ್ಮೀರದಲ್ಲಿ ಕರೀತಾ ಇದ್ದಾರೆ. ಅಚ್ಚೋದಾನೇ ಆ ಅಚ್ಛಾವತ್ ಅಂತನ್ನುವ ಸರೋವರವಾಗಿ ಹರಿದಿದ್ದಾಳೆ ಅಂತ. ನಂತರದಲ್ಲಿ ಅಗ್ನಿಶ್ವಾತ್ತ ಪಿತೃಗಣ ಆಯಿತು. ಇನ್ನು ಬರ್ಹಿಷದ ಅಂತ ಅದೊಂದು ಪಿತೃಗಣ. ಆ ಪಿತೃಗಣದ ಅವರ ಮಾನಸ ಕನ್ಯೆ ಯೋಗಿನಿ ಅಂತ ಇದ್ದಾಳೆ, ಹುಟ್ಟಿದ್ದಾಳೆ. ಆ ಯೋಗಿನಿ ವೇದವ್ಯಾಸದೇವರ ಮಕ್ಕಳಾಗಿರುವ ಶುಕಾಚಾರ್ಯರ ಪಾಣಿಗ್ರಹಣವನ್ನು ಮಾಡ್ತಾ ಇದ್ದಾಳೆ. ಅವರಲ್ಲಿ ಹುಟ್ಟಿದಂಥವಳು ಕೃತ್ವಿ ಅಂತ ಹೀಗೆ ಅವರ ಸಂತಾನವನ್ನು ಹೇಳ್ತಾ, ಇನ್ನೊಂದು ಆಜ್ಯಪ ಅಂತನ್ನುವ ಪಿತೃಗಣ, ಅವರ ಮಗಳು ವಿರಜ ಅಂತ ಇದ್ದಾಳೆ. ಆ ವಿರಜ ನಹುಷನ ಮಡದಿಯಾಗಿದ್ದಾಳೆ. ಆ ನಹುಷ ಮತ್ತು ವಿರಜ ಅವರಲ್ಲಿ ಯಯಾತಿ ಮೊದಲಾದವರು ಹುಟ್ಟುತ್ತಾ ಇದ್ದಾರೆ. ಸೋಮಪ ಅಂತನ್ನೋ ಇನ್ನೊಂದು ಪಿತೃಗಣ, ಅಲ್ಲಿ ಅವರ ಮಾನಸ ಕನ್ಯೆ ಅವಳು ನರ್ಮದಾ ಅಂತ ಪ್ರಸಿದ್ಧಳಾಗಿದ್ದಾಳೆ. ಹೀಗೆ ಆ ನರ್ಮದಾ ನದಿಯಾಗಿ ಹರಿದಿರುವಂಥದ್ದು ಪ್ರಸಿದ್ಧವಾಗಿದೆ. ಹೀಗೆ ಆ ಪಿತೃಗಣದ ನಿರೂಪಣೆಯನ್ನು ಮಾಡಿ ಶ್ರಾದ್ದವನ್ನು ಹೇಗೆ ಮಾಡಬೇಕು, ಶ್ರಾದ್ದಕ್ಕೆ ಸಂಬಂಧಪಟ್ಟಿರುವಂತಹ ಬಹಳ ಅಪರೂಪದ ತಿಳಿದುಕೊಳ್ಳಲೇಬೇಕಾಗಿರುವಂತಹ ವಿಷಯಗಳನ್ನು ಮತ್ಸ್ಯಪುರಾಣ ನಮಗೆ ತಿಳಿಸ್ತಾ ಇದೆ. ಈ ಪಿತೃಗಣ ಇದನ್ನೆಲ್ಲವನ್ನು ಕೂಡ ಚಿಂತನೆ ಮಾಡಬೇಕು. ಶ್ರಾದ್ದ ಕಾಲದಲ್ಲಿ ಏನು ಮಾಡಬೇಕು, ಏನು ಮಾಡಬಾರದು, ಯಾವುದು ಪ್ರಶಸ್ತವಾದಂಥದ್ದು, ಯಾವುದು ಅಪ್ರಶಸ್ತವಾದದ್ದು, ಯಾವುದನ್ನು ಪರಿತ್ಯಾಗ ಮಾಡಬೇಕು, ಅದನ್ನೆಲ್ಲವನ್ನು ಕೂಡ ನಮಗೆ ಮತ್ಸ್ಯಪುರಾಣ ತಿಳಿಸಿಕೊಡ್ತಾ ಇದೆ. ಶ್ರಾದ್ದದಲ್ಲಿ ಬೆಳ್ಳಿ ಬಹಳ ಪ್ರಶಸ್ತ. ರಜತ ದಾನವನ್ನು ಮಾಡಬೇಕು, ಬೆಳ್ಳಿ. ದೇವ ಕಾರ್ಯದಲ್ಲಿ ಸುವರ್ಣ ಬಹಳ ಪ್ರಶಸ್ತ, ಇಲ್ಲ ತಾಮ್ರ ಅದನ್ನು ಸ್ವೀಕಾರ ಮಾಡಬಹುದು. ಶ್ರಾದ್ದದಲ್ಲಿ ಬೆಳ್ಳಿ ಬಹಳ ಪ್ರಶಸ್ತ. ಸ್ವಧಾ ಅಂತನ್ನುವ ಶಬ್ದವನ್ನು ಹೇಳಿ ರಜತ ದಾನವನ್ನು ಮಾಡಬೇಕು. ಇದರಲ್ಲಿ ಪಿತೃಗಳಿಗೆ ತರ್ಪಣಾದಿಗಳನ್ನು ಕೊಡೋದಕ್ಕೆಲ್ಲದಕ್ಕೂ ಪ್ರಾಚೀನಾವೀತ ಅಂದರೆ ಯಜ್ಞೋಪವೀತವನ್ನು ಸವ್ಯದಲ್ಲಿ ನಾವು ಧಾರಣೆ ಮಾಡ್ತೇವೆ. ಸವ್ಯ ಅಂತಂದರೆ ಇವತ್ತು ಶ್ರಾದ್ದದಲ್ಲೆಲ್ಲ ಹೇಳುವಾಗ ಬಲಕ್ಕೆ ಮಾಡಿಕೊಳ್ಳಿ, ಎಡಕ್ಕೆ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ನಮ್ಮ ತಲೆಯಲ್ಲಿ ಒಂದು ಕೂತಿದೆ, ನಮಗೆ ಸಹಜವಾಗಿ ಯಜ್ಞೋಪವೀತ ಇರೋದು ಬಲಕ್ಕೆ ಅಂತ. ಅಂದರೆ ಬಲಗೈ ಮೇಲೆ ಮಾಡಿಕೊಂಡು ಕೆಳಗೆ ನಾವು ಹಾಕ್ಕೊಂಡ್ರೆ ಅದು ಬಲಕ್ಕೆ ಅಂತ ನಮ್ಮ ಭಾವನೆ ಇದೆ. ವಾಸ್ತವಿಕ ತಪ್ಪದು. ನಮಗೆ ಯಜ್ಞೋಪವೀತ ಇರುವಂಥದ್ದು ಎಡಕ್ಕೆ, ಎಡಭುಜದ ಮೇಲಿದೆ ನೋಡಿ. ಯಜ್ಞೋಪವೀತ ಎಡಭುಜದ ಮೇಲಿದೆ, ಬಲಭುಜದ ಮೇಲಿರೋದಲ್ಲ, ಎಡಭುಜದ ಮೇಲಿರೋದು. ಸವ್ಯ ಅಂತಂದರೆ ಎಡ. ಅರ್ಜುನನನ್ನು ಸವ್ಯಸಾಚಿ ಅಂತ ಹೇಳ್ತೇವೆ. ಸವ್ಯಸಾಚಿ ಅಂತಂದರೆ ಏನು? ಬಲಗೈಯಲ್ಲಿ ಎಷ್ಟು ವೇಗದಲ್ಲಿ ಬಾಣವನ್ನು ಬಿಡುವ ಶಕ್ತಿ ಅರ್ಜುನನಿಗಿದೆಯೋ, ಎಡಗೈಯಲ್ಲಿಯೂ ಕೂಡ ಅಷ್ಟೇ ವೇಗದಲ್ಲಿ ಬಾಣವನ್ನು ಬಿಡುತ್ತಾನೆ ಅಂತ. ಬಲಗೈಯಲ್ಲಿ ಬಾಣ ಬಿಡುತ್ತಾನೆ ಅಂತ ಹೇಳೋ ದೊಡ್ಡಸ್ತಿಗೆ ಅಲ್ಲ, ಎಡಗೈಯಲ್ಲಿಯೂ ಕೂಡ ಹಾಗೆ ಬಾಣ ಪ್ರಯೋಗ ಮಾಡುವಂತಹ ಕೌಶಲ ಅವನಲ್ಲಿದೆ. ಸವ್ಯಸಾಚಿ. ಸವ್ಯ ಅಂದರೆ ಎಡ. ಇವತ್ತು ನಮಗೆ ಯಜ್ಞೋಪವೀತ ಇರೋದು ಎಡಭಾಗದಲ್ಲಿ. ದೇವ ಕಾರ್ಯದಲ್ಲಿ ಎಲ್ಲ ಕಡೆಯಲ್ಲಿ ಎಡಭಾಗದಲ್ಲಿ ಯಜ್ಞೋಪವೀತ ಇರ್ತದೆ. ಇದನ್ನು ಬಲಭಾಗಕ್ಕೆ ಮಾಡಿಕೊಳ್ಳುವಂಥದ್ದು, ಬಲಭಾಗಕ್ಕೆ ಮಾಡಿಕೊಂಡು ಪಿತೃಕಾರ್ಯವನ್ನು ಮಾಡೋದು. ಅದನ್ನು ಪ್ರಾಚೀನಾವೀತ ಅಂತ, ಅಪಸವ್ಯ ಅಂತ ಕರೀತಾ ಇದ್ದಾರೆ. ಇನ್ನು ತಿಲ, ಎಳ್ಳು ಬಹಳ ಪ್ರಶಸ್ತವಾದದ್ದು. ದರ್ಭೆಗಳು ಬಹಳ ಪ್ರಶಸ್ತ. ದರ್ಭೆ ವರಾಹನ ಶರೀರದಿಂದ ಗರಿಕೆ ಮತ್ತು ದರ್ಭೆಗಳು ಹುಟ್ಟಿವೆ. ಹೀಗಾಗಿ ದರ್ಭೆ ಮತ್ತು ಎಳ್ಳು ಇದು ಬಹಳ ಪ್ರಶಸ್ತ. ಅದು ಎಲ್ಲ ಅನಿಷ್ಟಗಳನ್ನು ಕೂಡ ದೂರ ಮಾಡ್ತದೆ, ಶುದ್ಧಿಯನ್ನು ಮಾಡುವಂಥದ್ದು. ಅದಕ್ಕೋಸ್ಕರ ದರ್ಭೆ ಇದೆಲ್ಲವೂ ಕೂಡ. ಗೋಕ್ಷೀರ, ಹಸುವಿನ ಹಾಲು, ಜೇನು ಇದೆಲ್ಲವೂ ಕೂಡ ಬಹಳ ಪ್ರಶಸ್ತ. ಯಾವುದನ್ನು ಬಿಡಬೇಕು ಅಂತ ಅದನ್ನೆಲ್ಲವನ್ನು ಕೂಡ ಹೇಳ್ತಾರೆ. ತಾಂಬೂಲ ಚರವಣ ಮಾಡಬಾರದು. ಅದೇ ರೀತಿಯಲ್ಲಿ ಬ್ರಹ್ಮಚರ್ಯದಿಂದ ಇರಬೇಕು. ಇದೆಲ್ಲವೂ ಕೂಡ ಪಿತೃ ಕಾರ್ಯವನ್ನು ಮಾಡುವಾಗ
ಈ ರೀತಿಯಲ್ಲಿ ಶ್ರದ್ಧೆಯಿಂದ ಮಾಡಬೇಕು. ಮುಖ್ಯವಾಗಿ ಶ್ರಾದ್ದ ಅಂತ ಅದನ್ನು ಕರೀತಾರೆ. ಶ್ರಾದ್ದ ಅಂದರೆ ಶ್ರದ್ಧೆಯಿಂದ ಯಾವುದನ್ನು ಮಾಡುತ್ತೇವೆ ಅದು ಶ್ರಾದ್ದ. ಒಂದು ಮಾತನ್ನು ಹೇಳ್ತಾರೆ, ಸಿಟ್ಟು ಮಾಡಿಕೊಳ್ಬಾರ್ದು ಶ್ರಾದ್ದದಲ್ಲಿ ಅಂತ. ಅಕ್ರೋಧನೈಹಿ ಶೌಚಪರೈಹಿ ಅಂತ. ಸಿಟ್ಟು ಬರಲೇಬಾರದಂತ, ಯಾವ ಕಾರಣಕ್ಕೂ ಕೂಡ ಸಿಟ್ಟು ಮಾಡ್ಕೊಳ್ಬಾರ್ದು. ಸಿಟ್ಟು ಮಾಡಿಕೊಂಡೇ ಆವಾಗ ಪಿತೃಗಳೆಲ್ಲ ಹೊರಟೋಗಿ ಬಿಡ್ತಾರಂತೆ, ಅವರಿಗೆ ತೃಪ್ತಿ ಆಗೋದಿಲ್ಲ. ಆದ್ದರಿಂದ ಶ್ರಾದ್ದದಲ್ಲಿ ಸಿಟ್ಟನ್ನೇ ಮಾಡಿಕೊಳ್ಳಬಾರದಂತ. ಮತ್ತು ಗಡಿಬಿಡಿ ಇರಬಾರದು ಶ್ರಾದ್ದದಲ್ಲಿ. ಇನ್ನೊಂದನ್ನು ಹೇಳ್ತಾರೆ ಅತ್ವರ ಅಂತ, ವೇಗ ಇರಬಾರ್ದು, ಗಡಿಬಿಡಿ ಇರಬಾರ್ದು. ನಿಧಾನಕ್ಕೆ ಕ್ರಮಬದ್ಧವಾಗಿ ಮಾಡಬೇಕು, ಸ್ಪಷ್ಟವಾಗಿ ಮಂತ್ರಗಳನ್ನು ಹೇಳಿಕೊಂಡು ಮಾಡಬೇಕು. ಈ ರೀತಿಯಲ್ಲಿ ಶ್ರಾದ್ದವನ್ನು ಮಾಡಬೇಕು. ಇದನ್ನು ಹೇಳುವಾಗ ಮತ್ತೆ ಸೂತ ಪುರಾಣಿಕರು ಹೇಳ್ತಾ ಇದ್ದಾರೆ, ವೈವಸ್ವತ ಮನು ಮತ್ಸ್ಯನಲ್ಲಿ ಕೇಳ್ತಾ ಇದ್ದಾನೆ, ಶ್ರಾದ್ಧೇ ಕಾಲಂಚ ವಿವಿಧಂ ಶ್ರಾದ್ದಭೇದಂ ತಥೈವ ಚ ಶ್ರಾದ್ದೇಷು ಭೋಜನೀಯಾಯೇ ಯೇ ಚ ವರ್ಜ್ಯಾದ್ವಿಜಾತಯಃ ಕಸ್ಮಿನ್ ವಾಸರಭಾಗೇ ವಾ ಪಿತೃಭ್ಯ ಶ್ರಾದ್ದಮಾಚರೇತ್. ಯಾವ ಕಾಲದಲ್ಲಿ ಶ್ರಾದ್ದವನ್ನು ಮಾಡಬೇಕು? ಶ್ರಾದ್ದ ಎಷ್ಟು ಬಗೆ ಇದೆ? ಶ್ರಾದ್ದದಲ್ಲಿ ನಾವು ಭೋಜನ ಮಾಡಿಸಬೇಕು ಅಂತ ಹೇಳ್ತೀರಾ? ಯಾರಿಗೆ ಭೋಜನವನ್ನು ಮಾಡಿಸಬೇಕು? ಎಷ್ಟು ಹೊತ್ತಿಗೆ ಶ್ರಾದ್ದ ಮಾಡಬೇಕು? ಈ ಎಲ್ಲ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾನೆ ವೈವಸ್ವತಮನು. ಆವಾಗ ಮತ್ಸ್ಯರೂಪಿಯಾದ ಪರಮಾತ್ಮ ಹೇಳ್ತಾ ಇದ್ದಾನೆ, 4 ರೀತಿಯಾಗಿ ಶ್ರಾದ್ದ ಇವೆ ಅಂತ. 4 ರೀತಿಯಾಗಿ ಶ್ರಾದ್ದ ಇವೆ. ನಿತ್ಯ ಶ್ರಾದ್ದ, ಅದೇ ರೀತಿಯಲ್ಲಿ ಷಣ್ಣವತಿ ಶ್ರಾದ್ದ, ಆಭ್ಯುದಯಿಕ ಶ್ರಾದ್ದ, ಏಕೋದ್ದಿಷ್ಟ ಅಂತ 4 ರೀತಿಯಲ್ಲಿ ಶ್ರಾದ್ದಗಳಿವೆ. ನಿತ್ಯ ಶ್ರಾದ್ದ ಅಂತಂದರೆ ವರ್ಷಕ್ಕೆ ಬರುವಂತಹ ಶ್ರಾದ್ದ, ಸಂವತ್ಸರ ಶ್ರಾದ್ದ, ಅದನ್ನು ಮಾಡುವ ಕ್ರಮವನ್ನು ಹೇಳ್ತಾನೆ. 96 ಶ್ರಾದ್ದಗಳನ್ನು ಪರಮಾತ್ಮ ತಿಳಿಸಿಕೊಟ್ಟಿದ್ದಾನೆ. ಷಣ್ಣವತಿ ಶ್ರಾದ್ದ ಅಂತ ಹೇಳ್ತಾ ಇದ್ದಾರೆ. 96 ಶ್ರಾದ್ದಗಳು, ಅದನ್ನು ಯಾವಾಗೆಲ್ಲ ಮಾಡಬೇಕು ಅಂತ ಅನ್ನೋದನ್ನು ಹೇಳ್ತಾರೆ. ಆಭ್ಯುದಯಿಕ ಶ್ರಾದ್ದ, ಆಭ್ಯುದಯಿಕ ಶ್ರಾದ್ದ ಅಂತಂದರೆ ಮಂಗಲ ಕಾರ್ಯಗಳಲ್ಲಿ ಮಾಡುವಂತಹ ಶ್ರಾದ್ದ, ಅದನ್ನು ನಾಂದಿ ಶ್ರಾದ್ದ ಅಂತ ಅದನ್ನು ಕರಿತಾ ಇದ್ದಾರೆ. ಪುಣ್ಯಾಹ ನಾಂದಿ, ನಾಂದಿ ಸಮಾರಾಧನೆ ಅಂತ ಹೇಳ್ತಾರೆ ನೋಡಿ. ಅಲ್ಲಿ ಪುಣ್ಯಾಹ ವಾಚನ ಆದಮೇಲೆ ಮಾಡುವಂಥದ್ದು ನಾಂದಿ ಸಮಾರಾಧನೆ. ಅಲ್ಲಿ ಶ್ರಾದ್ದವನ್ನು ಮಾಡಲಿಕ್ಕಿದೆ. ಮಂಗಲ ಕಾರ್ಯಗಳಲ್ಲಿ ಉಪನಯನ, ವಿವಾಹ, ಈ ಕಾರ್ಯಗಳಲ್ಲಿ ಮಾಡುವಂತಹ ಅದು ಆಮಶ್ರಾದ್ದ. ನಂತರದಲ್ಲಿ ಉತ್ಕ್ರಮಣ ಆದಾಗ, ಯಾರಾದರೂ ಹೋದಾಗ ಮಾಡುವಂಥದ್ದು ಏಕೋದ್ದಿಷ್ಟ. ಅದರ ವಿಧಾನವನ್ನು ಕೂಡ ಇಲ್ಲಿ ವಿಸ್ತೃತವಾಗಿ ತಿಳಿಸ್ತಾ ಇದ್ದಾರೆ.